ಇನ್ನು BY ವಿಜಯೇಂದ್ರ ಈಗ ಹಂಗಾಮಿ ರಾಜ್ಯಾಧ್ಯಕ್ಷ. ಚುನಾವಣೆ ಆದಮೇಲೆ ಅಧಿಕೃತ ಅಧ್ಯಕ್ಷರ ನೇಮಕವಾಗುತ್ತೆ. ಈಗಿನ ಅಧ್ಯಕ್ಷರು ಅತೃಪ್ತರನ್ನ ವಿಶ್ವಾಸಕ್ಕೆ ತಗೋತಿಲ್ಲ ಹೀಗಂತೇಳಿದ್ಯಾರು? ಡೀಟೇಲ್ಸ್ ಬರ್ತಾ ಇದೆ. ಈಗಿನ ಅಧ್ಯಕ್ಷರು ಅತೃಪ್ತರನ್ನ ವಿಶ್ವಾಸಕ್ಕೆ ತಗೋತಾ ಇಲ್ಲ. ವಿಜಯೇಂದ್ರ ಅತೃಪ್ತರನ್ನ ವಿಶ್ವಾಸಕ್ಕೆ ಪಡೆಯಲಿಲ್ಲ. ಹೊಸ ಅಧ್ಯಕ್ಷರ ನೇಮಕ ಸರ್ವಸಮ್ಮತದಿಂದ ಆಗಬೇಕು, ಪಾರದರ್ಶಕವಾಗಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಆಗ ಮಾತ್ರನೇ ಬಿಜೆಪಿ ಪಕ್ಷಕ್ಕೆ ಶಕ್ತಿ ಬರೋದು ಅಂತೇಳಿ ಮಾಜಿ ಸಿಎಂ ಸದಾನಂದ ಗೌಡರು ಹೇಳಿದರು. ನಮ್ಮ ಆಹಾರ ಸಿಕ್ಕು ಸರ್ ನನಗೆ ಅನಿಸ್ತಾ ಇರುವಂಥದ್ದು ಅಡ್ಹಾಕ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು. ಅಧಿಕೃತವಾದ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತ ಸಂದರ್ಭಗಳಲ್ಲಿ ಈ ಒಂದು ರೀತಿ ಅತೃಪ್ತರ ಗುಂಪಿದೆ ಅಲ್ಲ, ಅದನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ. ಸರ್ ನಾನು ನಿಮ್ಮ ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ನಿಮ್ಮ ಬೂತ್ ಕಮಿಟಿ ಆಗಬೇಕು, ಹೇಗೆ ಮಂಡಲ ಸಮಿತಿಗಳಾಗಬೇಕು, ಹೇಗೆ ನಿಮ್ಮ ಜಿಲ್ಲಾ ಸಮಿತಿಗಳಾಗಬೇಕು ಅಂತ ಹೇಳುವಂಥದ್ದು ಪ್ರಕ್ರಿಯೆಯಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇನೆ ಹೊರತು ನಾನು ಯಾರು ಅಧ್ಯಕ್ಷರಾಗಬೇಕು, ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷ, ಯಾವ ಮಂಡಲಕ್ಕೆ, ಇದರ ಬಗ್ಗೆ ನಮ್ಮ ಗಮನನೇ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಅಧ್ಯಕ್ಷರ ಆಯ್ಕೆ ಒಂದು ಪಾರದರ್ಶಕವಾಗಿ, ಆ ಅಧ್ಯಕ್ಷರ